ವಿಷಯ ತರಿಸಿದ್ದೆ ಅಂದ್ರೆ ಡೆಕೋರೇಷನ್ ಹಿಂಗೆ ಗಾಡಿಗೆ ಹಿಂಗೆ ಅನ್ಸೋದಿತ್ತು. ಬಟ್ ನಾನು ಇಷ್ಟ ಆಗ್ಯದ. ಇದು ದಿಲ್ ಆಕಾರದ ಸ್ವಲ್ಪ ಚೆನ್ನಾಗಿ ಅನ್ಸುತ್ತ ನನಗೆ ಅನ್ಸ್ಲಾಗ್ತದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತು ವಿಷಯ ಏನಪ್ಪ ಅಂದ್ರೆ ನಾನು ಈ ಮನೆ ಶಿಫ್ಟ್ ಆಗಿ ಒಂದು ತಿಂಗಳ ಆಗಕ್ಕೆ ಬಂತು. ಇನ್ನೂ ಒಂದು 10 ದಿನಕ್ಕೆ ಮೇಲೆ ಒಂದು 25 ದಿನ ಆಗಿರ್ಬೋದು. ಬಟ್ ಈ ಮನೆ ನಂದು ರೂಮ್ನ ಡೆಕೋರೇಷನ್ ಮಾಡ್ಬೇಕನ್ನೋದಿತ್ತು, ಅಂದರೆ ಡೆಕೋರೇಟ್ ಮಾಡ್ಬೇಕನ್ನೋದಿತ್ತು. ಡ್ರೀಮ್ ರೂಮ್ ಟೈಪ. ಅಂದರೆ ಇಲ್ಲಿವರೆಗೂ ನನಗೆ ಟೈಮ್ ಸಿಕ್ಕಿಲ್ಲ. ಬಟ್ ಎಲ್ಲ ಸಾಮಾನುಗಳು ತರಿಸೀನಿ, ಅಂದರೂ ಇಲ್ಲಿವರೆಗೂ ನನಗೆ ಟೈಮ್ ಸಿಗಲಿಲ್ಲ. ಸೊ ಹಿಂಗಾಗಿ ರೂಮ್ ಮೇಕ್ ಓವರ್ ಮಾಡ್ಲಿಕ್ಕಾಗಲಿಲ್ಲ. ಸೊ ಇವತ್ತು ಸಂಡೇ ಅಲ್ಲ, ಸೊ ಹಿಂಗಾಗಿ ಅದ್ರದ್ದು ರೂಮ್ ಮೇಕ್ ಓವರ್ ಮಾಡಬೇಕು ಅನ್ನೋಂಥ ನನ್ನ ಪ್ಲ್ಯಾನ್ ಅದ. ರೂಮ್ ಅಂತೂ ಸಿಕ್ಕಾಪಟ್ಟೆ ಗಲೀಜ್ ಅದ. ಅಂದರೆ ಗೋಲ್ಡನ್ ಟೈಪ್ ಅಂದ್ರೆ ಸಿಕ್ಕಾಪಟ್ಟೆ. ನೋಡ್ರಿ ಈ ಥರ ಅದ ಮನೆ. ನೋಡ್ರಿ ಇಲ್ಲೆಲ್ಲ ಸಾಮಾನುಗಳು ಅದಾವ. ಎಲ್ಲ ನೋಡ್ರಿ ಹೆಂಗದ, ಹೆಂಗೆ ಬಿದ್ದದ ನೋಡ್ರಿ ಮನೆ. ಇಲ್ಲಿ ಲೈಟ ಗೀಟ ಈ ಥರ ಅದ ಮನೆ ಅನ್ನೋದು. ಎಲ್ಲ ಕಡೆ ಅಲ್ಲಿ ಸಾಮಾನುಗಳು ಹಂಗೆ ಬಿದ್ದವ. ಇಲ್ಲೂ ಏನೂ ನಾನು ಒಂದು ಸ್ವಲ್ಪನೂ ಇದರೊಳಗೆ ಏನೂ ಮಾಡಿಲ್ಲ ಈ ಮನೆಗೆ, ಅಂದರೆ ಈ ರೂಮಿಗೆ. ಅಂದರೆ ಇಲ್ಲಿವರೆಗೂ ಬರೀ ಒಗಟತ್ತೆ ಬಿದ್ದದ್ದು ಹೇಳ್ತೀನಿ. ಇವತ್ತ ನನ್ನ ಮನಿನ ಡ್ರೀಮ್ ರೂಮ್ ಟೈಪ್ ರೆಡಿ ಮಾಡ್ಬೇಕನ್ನೋ ಪ್ಲ್ಯಾನ್ ಅದ. ಅಂದರೆ ಇದು ಸೆಕೆಂಡ್ ಚಾನಲ್ಗೆ ಇನ್ನೂ ವೀಡಿಯೋಸ್ ಹಾಕಿಲ್ಲಲ್ಲ, ಹಾಕಬೇಕು. ಯಾವಾಗಿಂದ ಹಾಕೋದಾಗುತ್ತಂತ ಅನ್ನೋದನ್ನು ಗೊತ್ತಿಲ್ಲ. ಸ್ವಲ್ಪ ಕಲಿಕತ್ತೇನೆ, ಅದರೊಳಗೆ ಕಲಿಬೇಕಾಗುತ್ತಾ. ಸೊ ಕಲ್ಕೋತ್ ಮಾಡಕತ್ತೀನಿ. ಅದರ ಸ್ವಲ್ಪ ಲೇಟ್ ಆಗುತ್ತಾ, ಇನ್ನೂ ಒಂದು ಸ್ವಲ್ಪ ಹಾಗೆ ಸಣ್ಣ ಹಾಕ್ತೀನಿ. ಆದಷ್ಟು ಬೇಗ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಅದಕ್ಕೆ ಇದು ರೂಮ್ ಮೇಕ್ ಓವರ್ ಮಾಡಕತ್ತೀನಿ. ಬರ್ರಿ ಇವಾಗ ಇದು ಒಂದು ಈ ಥರ ಇರೋ ಮನೇನ ಈ ಥರ ಮಾಡೀನಿ. ಹಿಂಗೆ ನೋಡ್ರಿ. ಇವಾಗ ಇದನ್ನು ನೋಡತ್ತಿರ್ತ ಮುಂದೆ ಯಾವ ಥರ ಇದೆ ಅನ್ನೋದು ಪೂರಾ ಪ್ರೊಸೆಸ್ ತೋರಿಸ್ತೀನಿ. ನೀವು ಯಾವ ಥರ ಇತ್ತು, ಏನೇನು ಬಳಸ್ತೀನಿ ಅನ್ನೋದು. ಆ್ಯಂಡ್ ಇದಕ್ಕೆ ನಾವು ವಿಡಿಯೋ ಅಂದರೆ ಇದು ರೂಮ್ ಮೇಕ್ ಓವರ್ ಮಾಡ್ಬೇಕಂದ್ರೆ 3 ಸ್ಟೆಪ್ ಇರ್ತಾವ. 3 ಸ್ಟೆಪ್ ಅಂದರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನನ್ನ ಹತ್ರ ಅಮೌಂಟ್ ಭಾಳ ಕಮ್ಮಿ ಅದಾವ. ಅಮೌಂಟ್ ಅಂದರೆ 1000-1500 ರೂಪಾಯಿದೊಳಗೆ ನಾನು ಇದು ರೂಮ್ ಮೇಕ್ ಓವರ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು ಇಕ್ವಿಪ್ಮೆಂಟ್ ಅದು ಏನೇನು ಬೇಕು ಅನ್ನೋದು. ಒಂದು ಡೆಕೋರೇಷನ್ದು, ಸೆಕೆಂಡ್ ಥರ್ಡ್ ಬಂದ್ಬಿಟ್ಟು ಲೈಟಿಂಗ್. ಈ 3 ಇದ್ರೆ ಸಾಕು, ನಮ್ಮ ರೂಮ್ ಆಲ್ಮೋಸ್ಟ್ ಡನ್ ಆಗುತ್ತಾ. ಅಂದರೆ ಜಾಸ್ತಿ ಅಮೌಂಟ್ ಹಾಕೋದು ಬೇಡ, ಚಿಕ್ಕ ಅಮೌಂಟ್ ಒಳಗೆ ಮಾಡ್ಬೇಕನ್ನೋದು ಪ್ಲ್ಯಾನ್ ಅದ. ಬರೀ ಇವಾಗ ಇದೆಲ್ಲ ನೋಡಂತ ಇವಾಗೆಲ್ಲ ಮುಂದಿನೆಲ್ಲ ತೋರಿಸ್ತೀನಿ. ಜಸ್ಟ್ ಎಂಜಾಯ್ ಇಟ್. ಯಾವ ಥರ ಇತ್ತು ಮನೆ ಅನ್ನೋದು, ಯಾವ ಥರ ಆಯ್ತು ಅನ್ನೋದನ್ನು ತೋರಿಸ್ತೀನಿ. ನೋಡ್ರಿ ಗೈಸ್, ಇವಾಗ ಒಟ್ಟು ಕ್ಲೀನ್ ಅಂತೂ ಮಾಡಿದೀನಿ. ಈ ಸದ್ದ ಏನಿದ್ರು ಅಲ್ಲಿ ಸ್ವಲ್ಪ ಈ ಕಡೆ ಸೈಡ್ ಈಗ ವಾಲ್ ತೋರಿಸಿ. ಇಲ್ಲೇ ಇದು ಗಾಡಿಗೆ ಸ್ವಲ್ಪ ಸ್ಟಿಕರ್ಸ್ ಹೋಗ್ತಂದಿನಿ. ಅವು ಸ್ಟಿಕರ್ಸ್ ಅಂಟಿಸ್ಬೇಕನ್ನೋ ಪ್ಲಾನ್ ಅದ. ಅಂದರೆ ಸ್ವಲ್ಪ ಅನಿಮೇಷನ್ಸ್ಗಳು ಸ್ಟಿಕರ್ಸ್ ಆ ಥರ ತಂದಿನಿ. ಅವು ಸ್ಟಿಕರ್ಸ್ ಅಂಟಿಸ್ಬೇಕನ್ನೋದು ಅದ. ಬರೀ ಗೈಸ್ ಇವಾಗ ಸ್ಟಿಕರ್ಸ್ ಅಂಟಿಸಂತ ಟ್ರೈ ಮಾಡೋದು. ಈ ಕಡೆ ಬಂದಿನಿ. ನೋಡ್ರಿ ಗೈಸ್, ಇವಾಗ ಸ್ಟಿಕರ್ಸ್ ತಂದು ಅಂಟಿಸ್ಬೇಕಾದ. ಸ್ಟಿಕರ್ಸ್ ಅಂಟಿಸೋದು ಮತ್ತೆ ಮನಿ ಪ್ಲಾಂಟ್ಸ್ ಬರ್ತಾವ, ಹೊಸ ಕಲರ್ ಎಲ್ಲಿ ಇರ್ತಾವ ದಾರಗಳು, ಅವು ತಂದಿನಿ. ಅವು ತರ್ಸೀನಿ. ಅವನು ಹಾಕ್ತೀನಿ ಅಂತ ಅವ್ರ ಶಿಸ್ತಿಗೆ ಎಲ್ಲ ಅಲ್ಲೇ ಹಾಕೋಣ ಸಿಗಿಯಾಕಂತ. ಅಂದರೆ ಬ್ಯಾಕ್ಗ್ರೌಂಡ್ ಹಿಂಗೆ ಕುತ್ತಾಗೋದು ಚೆಂದ ಬರ್ಬೇಕು. ಆ್ಯಂಡ್ ಇವೆಲ್ಲ ಸಾಮಾನುಗಳು ಎಲ್ಲ ತೆಗೆದು ಒಂದ್ಸರ್ತಿ ಕ್ಲೀನ್ ಮಾಡಿ ಮತ್ತೊಂದು ಸರ್ತಿ ಅಸೆಂಬಲ್ ಮಾಡ್ಬೇಕು. ಬರೀ ಎಲ್ಲ ಮಾಡ್ಕೊಂತ ನೋಡ್ರಿ ಗೈಸ್, ಇಷ್ಟೊಂದೆಲ್ಲ ಸಾಮಾನು ತರ್ಸೀನಿ. ಇದು ಅನಿಮೇಷನ್ಗಳು ಅದಾವ, ಅಲ್ಲಿ ಗಾಡಿ ಇರ್ತಕ್ಕ ಸ್ಟಿಕರ್ಸ್ಗಳು ಈ ಥರದ ಒಂದಿಷ್ಟು ಅದಾವ.
ಶಿಸ್ತು ಗಾಡಿಗೆಲ್ಲ ಚಂದ ಡೆಕೋರೇಷನ್ ಆಗುತ್ತಾ. ಆ್ಯಂಡ್ ಈ ಒಂದಿಷ್ಟು ಪ್ಲಾನ್ಸ್ಗಳು ತರಿಸಿನಿ, ಭಾಳ ದಿನ ತರಿಸಿ ನಾನು ಇನ್ನೂ ಮಾಡಿಲ್ಲ, ಅಂದರೆ ಸಿಕ್ಕಾಪಟ್ಟೆ ನನಗೆ ಟೈಮ್ ಸಿಗಿರಲಿಲ್ಲ. ಸೊ ಹಿಂಗಾಗಿ ನಮ್ಮ ಶೂಟಿಂಗ್ ನೋಡ್ರಿ ಕೆಲಸ ಅದು ಬರೀ ಇವೆಲ್ಲ ಡೆಕೋರೇಷನ್ ಅಂತ ಹೇಳಿದ್ರೆ. ಇಲ್ಲಿ ಬುದ್ಧಜಿ ಮೂರ್ತಿ ತರಿಸಿನಿ, ಬುದ್ಧಂದು ಭಗವಾನ್ ಬುದ್ಧನ ಮೂರ್ತಿ ತರಿಸಿನಿ, ಅಂದರೆ ಡೆಕೋರೇಷನ್ಗೆ ಹಿಂದೆ ಇಡ್ಲಾಕ ಭಾಷಣ ಆಗುತ್ತೆ ಗೋಲ್ಡನ್ನಾಗ. ಇದ್ರ ಮೇಲೆ ಸ್ವಲ್ಪ ಲೈಟಿಂಗ್ ಗೀಟಿಂಗ್ ಮಾಡಿದ್ರೆ ಲೈಟ್ ಇದ್ದು ಭಾರಿ ಬಿಟ್ಟು ಕಾಣುತ್ತೆ ನೋಡೋಕೆ. ಬರೀ ಎಲ್ಲ ಲಾಸ್ಟ್ ತೋರಿಸ್ತೀನಿ ಚೆಂದಾಗಿ ಹೆಂಗೆ ಅನ್ನೋದು, ಹೆಂಗೆ ಯಾವ್ಯಾವ ಥರ ಮಾಡಿದೆ ಅನ್ನೋದು. ಆ್ಯಂಡ್ ಹೇಳಿದ ನಾನು ನಿಮಗೆ ಎಲ್ಲಿದೆ ಅಂತ ಹೇಳಿದ್ರೆ ಇದೊಂದು ತರ್ಸಿನಿ, ಸಾಕು ಏನೋ ಗೊತ್ತಿಲ್ಲ, ಸಾಲಿಕ್ಕೆ ಮಕ್ಕಳು ವಾಪಸ್ ತರೋಣಂತ. ಬರೀ ಇವಾಗ ಇವೆಲ್ಲ ಸೈಡ್ ಇಟ್ಟು ಅದೆಲ್ಲ ಪಿಸಿ ಎಲ್ಲ ಅಸೆಂಬಲ್ ಅಂದ್ರೆ ಸ್ವಚ್ಛ ಒರ್ಸೋಣ ಅಂತ ವರ್ಷ ಆಮೇಲೆ ಒರ್ಸ್ತೀನಿ. ಈಗ ವರ್ಷ ಆಮೇಲೆ ಇವೆಲ್ಲ ಪ್ಯಾಕ್ ಮಾಡಿ ಇಡ್ತಾರೆ, ಮತ್ತೆ ನಾನು ಕ್ಯೂಟಿ ಎಲ್ಲ ಮಿಡಿಸ್ಬಿಡ್ತಾರೆ, ಬಿಡ್ತಾರೆ ಎಲ್ಲ ಪೂರ ಕಲಾಸ್ ಮಾಡ್ಬಿಡ್ತಾರೆ ನಮ್ಮ ಕ್ಯೂಟಿ. ಸೊ ಇವೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ, ಲಾಸ್ಟಿಗೆ ಓಪನ್ ಮಾಡಿ. Into the night, I raise my hand to the fire, but it's no use, 'cause you can't stop it from shining through. It's true, baby, let the light shine through. If you believe it's true, baby, won't you let the light shine through for you. ಇವಾಗ ಈ ವಾಲಿಗೆ ಬ್ಯಾಕ್ ಗ್ರೌಂಡಿಗೆ ಬೆಸ್ಟ್ ಅನ್ಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ಟಿಕರ್ಸ್ಗಳು ಅದಾವ, ಇವು ನೋಡ್ರಿ, ಇವು ಸ್ಟಿಕರ್ಸ್ಗಳು ಅದಾವಲ್ಲ, ಈ ಸ್ಟಿಕರ್ಸ್ಗಳು ಅಂಟಿಸ್ತೀನಿ, ಅಂದರೆ ಅನಿಮೇಷನ್ಸ್ಗಳು ಅದಾವ. ಎಲ್ಲದೊಂದು ಇಷ್ಟು ಕಂಡವ್ರು ಚಿಕ್ಕವಳ ಸ್ಟಿಕರ್ಸ್ಗಳು ಅದಾವ, ಇಷ್ಟು ಅದಾವ ಸ್ಟಿಕರ್ಸ್ಗಳು ಎಲ್ಲ ಒಂದೊಂದು ಈ ಥರ ಗಾಡಿ ಇಲ್ಲೊಂದು ನಡೆಸ್ತೀನಿ. ನೋಡಮ್ಮ ಯಾವ ಥರ ಕಾಣುತ್ತೆ ಅನ್ನೋದು. ಆ್ಯಂಡ್ ಈ ವಾಲ್ ನಮ್ಗೆ ಇಷ್ಟ ಆಗಿಲ್ಲ, ಆ್ಯಂಡ್ ಕಲರ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಲೋ ಬಜೆಟ್ ಒಳಗೆ ಮಾಡಕತ್ತೀನಿ, ಸೊ ಹಂಗಾಗಿ ಮಾಡೋಕ್ಕಾಗಲ್ಲ. ಬರೀ ಇವಾಗ ಇವಿಷ್ಟು ಹಚ್ತೀನಿ, ಹಚ್ಚಿಂದ ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಅಂದರೆ ಹಚ್ತೀನಿ ನೋಡ್ರಿ ಕುಂತಿಕರೆ. ಈಗ ಇಷ್ಟೊತ್ತನೆಲ್ಲ ನಾನು ರಾಜವಲಿ ಅಂದರೆ ಚೀನಾ ಜಾಸೂಸ ಇಬ್ಬರು ಕುಡಿಕೆರೆ ಇಷ್ಟು ರೆಡಿ ಮಾಡೀವಿ ನೋಡ್ರಿ. ಇದು ವಾಲಿಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಸಿಕ್ಕಾಪಟ್ಟೆ ಉಳಿದಿದ್ದು, ಅಂದರೆ ಇಷ್ಟು ಉಳಿದಿದ್ದು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಡೆಕೋರೇಷನ್ ಮಾಡೀನಿ, ಯಾಕಂದ್ರೆ ವಾಲ್ ಇದೊಂದು ಪೂರ ಕುಲ್ಲ ಆಯ್ತಲ್ಲ. ಸೊ ಹಿಂಗಾಗಿ ಹಿಂಗೆ ಬಂದರೆ ಇದು ಈ ಕಲ್ಲಿದ್ದು ಬಂದರೆ ಇದು ಚೆಂದ ಅನ್ಸುತ್ತಂತ, ಈ ಕಡೆಯಿಂದ ಬಂದರೆ ಹಿಂಗಂದ್ರೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಇದು ಭಾರಿ ಬೆಸ್ಟ್ ಅನ್ಸುತ್ತೆ. ಆ್ಯಂಡ್ ಇನ್ನು ಇಲ್ಲೆಲ್ಲ ಎಲಿಗಳು ಹಿಂಗೆ ಸಿಹಿ ಹಾಕಂಗೆ ಈ ಕಡೆ ಸೈಡ್ ಈ ಕಡೆ ಎಲಿಗಳು ಸಿಹಿ ಹಾಕಂಗೆ ಮಾಡ್ತೀನಿ. ಆ್ಯಂಡ್ ಇದು ಪರ್ದೆ ಈ ಕಡೆ ಎಳೆದಿರ್ತದೆ. ಇಲ್ಲಿ ಇದ್ರ ಮೇಲೆ ಒಂದು ಸ್ವಲ್ಪ ವಾಲಿಂದ ಇದು ಬರ್ತದೆ, ಇದ್ರ ಮೇಲೆ ಬಂದು ಅಲ್ಲಿ ಬುದ್ಧ ಮೂರ್ತಿ ಮತ್ತು ಸ್ಟೆಪ್ ಬರ್ತಾವೆ ನೋಡಿ ತೋರಿಸ್ತೀನಿ ಬರ್ರಿ. ಆ್ಯಂಡ್ ಅಲ್ಲಿ ಒಂದು ತಬಲ ಬರ್ತದೆ, ನಮ್ಮ ಓನರ್ ಅಣ್ಣ ಇಟ್ಟೋಗ್ಯಾನ, ಅದು ತಬಲ ಅಲ್ಲಿ ಇರ್ತದೆ, ಅಂದರೆ ಸ್ವಲ್ಪ ಡೆಕೋರೇಷನ್ ಚೆಂದ ಅನ್ಸುತ್ತೆ ಅಲ್ಲಿ. ಆ್ಯಂಡ್ ಇದು ನಮ್ಮ ಪಿ ಸಿಗೇನು ಮಾಡಲ್ಲ ನಾವು, ಅಷ್ಟೇ ಇರ್ತದೆ. ಆ್ಯಂಡ್ ಸ್ಟ್ರಿಪ್ ಏನಂತಾರೆ, ಸ್ಟ್ರಿಪ್ ಲೈಟ್ ಅಂತಾರಲ್ಲ, ಪಟ್ಟಿ ಲೈಟ್ ಇರ್ತಲ್ಲ ರೀ, ಪಟ್ಟಿ ಲೈಟ್ ಅದು ಎಲ್ಲ ಹಿಂಗೆ ಹಚ್ಬೇಕದು ಅನ್ಕೊಂಡಿನಿ, ಹಚ್ತೀನಿ ಇಲ್ಲ ಇನ್ನೂ ಗೊತ್ತಿಲ್ಲ ನಾನು. ಆ್ಯಂಡ್ ಅನ್ಕೊಂಡಿನಿ ಅಷ್ಟೇ. ಬರೀ ಇವಾಗ ಇದಿಷ್ಟು ಏನಂತಾರೆ ಅದು ಎಲಿಗಳದ್ದು ಇದಿಷ್ಟು ಜೋಡ್ಸಂತ ಜೋಡಿಸ್ಕೊಂಡು ಆಮೇಲೆ ನಮ್ಮ ಸ್ನೇಹಿತ ಒಂದು ಗಾಡಿ ಐತೆ ನಂದು. ಸೊ ಹಿಂಗಾಗಿ ಆಟೋಕ್ಕೆ ಹೋಗಿ ಗಂಚೆಗೆ ಹೋಗಿ ಅದು ಲೈಟ್ಗಳು ಮೇಡಮ್ ಯಾವ ಬೆಸ್ಟ್ ಅನ್ಸುತ್ತೆ ನೋಡ್ಕೊಂಡು ಒಂದು ಲೈಟ್ ತೊಗೊಂಬರಂತ. ಆ ಸ್ಟ್ರಿಪ್ ಲೈಟ್ ಒಂದು ಹಚ್ಚಿದ್ರೆ ಭಾರಿ ಬೆಸ್ಟ್ ಅನ್ಸುತ್ತೆ ನೋಡಕ್ಕೆ. ಆ್ಯಂಡ್ ಅಂದ್ರೆ ಅಂದಾಗ ಗೇಮಿಂದ ಹೋಗಿ ಬರ್ತದೆ, ಇವೆಲ್ಲ ಬರೀ ಹಚ್ಚಿದ್ರೆ ಅಷ್ಟೇ ಬರಲ್ಲ, ಲೈಟಿಂಗ್ ಇರಬೇಕು, ಬ್ಯಾಕ್ಗ್ರೌಂಡ್ದಾಗ ಒಂದಿಷ್ಟು ಲೈಟಿಂಗ್ ಮಾಡ್ಕೋಬೇಕು, ಅದರ ಒಂದು ಲೈಟಿಂಗ್ ನೋಡೋ ಮತ್ತೆ ಏನಾಗುತ್ತೆ ಅನ್ನೋದು. ಫಸ್ಟ್ ಇದಿಷ್ಟು ಇಲ್ಲಿ ಏನೇನು ಕೆಲಸ ಅದಲ್ಲ, ಈ ನಂಬರ್ ಏನೇನು ಅದಲ್ಲ ಅವು ಸಾಮಾನೊಳಗೆ ಮುಗಿಸ್ಕೋತೀನಿ ಕೆಲಸ. ನೋಡ್ರಿ ಗಾಯ್ಸ್, ಇದು ಇಷ್ಟು ಕಂಪ್ಲೀಟ್ ಮಾಡ್ಕೊಂಡೆ, ಸ್ವಲ್ಪ ನಾವು ಜುಗಾಡ ಅದು ಇದು ಮಾಡ್ಕೊಂಡು
ನಮ್ಗೆ ಗೊತ್ತಲ್ಲ ನಾವು ಜುಗಾಡ್ ಮಾಡ್ತೀವಿ ಅನ್ನೋದು. ಅಲ್ಲಿ ನೋಡ್ರಿ ಜುಗಾಡಿನ ಲೈಟ್ ಹೆಂಗೆ ಕೂತದ ಇಲ್ಲಿ. ಬರೀ ಗಾಯ್ಸ್ ಇದು ಇಷ್ಟು ಮಾಡೋದ್ರೊಳಗೆ ಮಿಕ್ಕೈತು ಅಂದ್ರೆ ಮಿಕ್ಕೈತು ಭಾಳ ಕುಂದ್ರಾಗಲ್ಲ, ಮಕ್ಕೋಬೇಕು ಅನ್ಸತ್ತು ಅಷ್ಟು ಮಿಕ್ಕದ. ಇನ್ನೂ 50% ಆಗಿದೆ, 50% ಮಾಡ್ಬೋದು. ಇನ್ನು ಜಾಗನ ಭಾಳ ಅದ ಕೆಲಸ ನೋಡ್ರಿ. ಇದು ಹೋಯ್ತಲ್ಲ ಮ್ಯಾಗೆಲ್ಲ ಮಳೆ ಹೊಡೆದು ಇಲ್ಲ ತುಂಬಿಸ್ಬೇಕದು. ಬರ್ರಿ ನೋಡೋ ಮತ್ತು ಇವಾಗ ದಡದಾರ ಕೆಲಸ ಮಾಡೋಂತ ಮುಗಿಸೋಣಂತ. ಆ್ಯಂಡ್ ಪಟ ಲೈಟ್ ಅಂತ ತೊಗೊಂಬರ್ಬೇಕು. ಲೈಟ್ ತೊಗೊಂಬಂದಿವಿ ಅಂದ್ರೆ ಸ್ಟ್ರಿಪ್ ಲೈಟ್ ಅದೊಂದು ಹಚ್ಕೊಂಡ್ರೆ ಎಲ್ಲ ಕೆಲಸ ಕಂಪ್ಲೀಟ್. ಲಾಸ್ಟಿಗೆ ನಿಮ್ಮ ವೀಡಿಯೋ ತೋರಿಸ್ತೀನಿ ಯಾವ ಥರ ಇರ್ತಾನೆ ಅನ್ನೋದು. ಬರ್ರಿ ಇವಾಗ ಏನಂತಾನೆ ನಮ್ಮ ಚೀನಾ ಜಾಸೂಸ್ ಹೇಳ ಅರವದಿಲ್ಲ ಬರೀ ಗಾಯ್ಸಿದೆಲ್ಲ ಪಟ ಮಾಡ್ಬೇಕು ಅಂತ ಆಮೇಲೆ ಸಿಗ್ತೀನಿ ನೋಡ್ರಿ ಗಾಯ್ಸ್. ಇವಾಗ ಸ್ವಲ್ಪ ಕಷ್ಟಪಟ್ಟು ಏನೇನು ಮಾಡಿಕೊಂಡು ಅವನ ತಲೆಗಳಿಗೆ ಸಿಯಾಗಿದೆ. ಸ್ವಲ್ಪ ದೂರಿಂದ ಸ್ವಲ್ಪ ಲುಕ್ ಭಾರಿ ಚೆಂದ ಅನ್ಸ್ಲತ್ತದ ನನಗಂತೂ. ನಿಮಗೆ ಹೆಂಗೆ ಅನ್ಸಾಗತ್ತ ಸ್ವಲ್ಪ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇಲ್ಲಿ ಕೂಡ ಈ ಥರ ಸ್ವಲ್ಪ ಬೇರೆ ಥರ ಸ್ವಲ್ಪ ಡಿಸೈನ್ ತೊಗೊಂಡಿನಿ ನೋಡಿರಿ. ಸ್ವಲ್ಪ ನನಗಂತೂ ಇಷ್ಟ ಆಗ್ಯದ, ನನಗಂತೂ ಚೆಂದ ಅನ್ಸಕತ್ತ. ನಿಮಗೆ ಹೆಂಗೆ ಅನ್ಸಾಗತ್ತ ಅನ್ನೋದು ಕಾಮೆಂಟ್ ಮಾಡಿರಿ ನೋಡ್ರಿ. ಇಷ್ಟ ಅದ. ಏನೋ ಒಂದು ಸ್ವಲ್ಪ ಲೈಟಿಂಗ್ ಒಂದಿಷ್ಟು ಐತೆ ಅಂದ್ರೆ ತೀರ ಸ್ವಲ್ಪ ಚೆಂದ ಅನ್ಸುತ್ತೆ. ಇಲ್ಲಿ ಮ್ಯಾಗ ಒಂದಿಟ್ಟು ಅದು RGB ಲೈಟಿಂಗ್ ಅದ. ಇಲ್ಲಿ ಮ್ಯಾಗ ಬ್ಲೂ ಕಲರ್ ಅದ ಇದ್ರೊಳಗೆ ಈ ಪಟ್ಟಿ ಒಳಗೆ. ಅದಕ್ಕೆ ಬ್ಲೂ ಕಲರ್ ಅಂತ ತರಲ್ಲ, ಒಂದು ಸ್ವಲ್ಪ ಬೇರೆ ಕಲರ್ ನೋಡಮು. ಈ ಟೇಬಲಿಗೆ ಸ್ವಲ್ಪ ಸೆಟ್ ಆಗಂಥದ್ದು ಒಂದಿಷ್ಟು ನೋಡಮಂತ. ಬರ್ರಿ ಗೈಸ್ ಇವಾಗ ಪಟ ಅಂತೇಳಿ ಇದೊಂದು ಎರಡು ಅದ, ಇದೊಂದು ನೋಡ್ಕೊಂಡಿನಿ. ಆ್ಯಂಡ್ ಇಲ್ಲಿ ಕನ್ನಡದಲ್ಲಿ ಇದು ಈ ಕನ್ನಡಿ ಒಂದಿಷ್ಟು ಈ ಕಡೆ ಹಿಂಗೆ ಲೈನ್ ಹಾಕೋತೀನಿ. ಅಂದ್ರೆ ಏನು ಹೊಡ್ಕೊಳ್ಳಲ್ಲ. ಅಲ್ಲಿ ಮ್ಯಾಗೆ ಬೆಳ್ಳದಲ್ಲ ಅಲ್ಲಿ ಅಂತ ಸಿಗಾಕ್ಸ್ತೀನಿ. ಸ್ವಲ್ಪ ಚೆಂದ ಕಾಣ್ತಾ ನೋಡೋಕೆ ಬಂದ್ಬಿಟ್ಟು. ಇವೆಲ್ಲ ಕಚರ ಪಿತ್ರ ಎಲ್ಲ ತೆಗೆದೋಕೊಟ್ಟು ಇವೆಲ್ಲ ಕಚರ ತೆಗೆದೋಕೊಟ್ಟು ಇದೆಲ್ಲ ನೋಡೋಕೆ ಸಿಕ್ಕಾಪಟ್ಟೆ ಕಸರ ಆಗ್ಯದ. ಎಲ್ಲ ಶಿಸ್ತು ಕಸ ಹೊಡಿತೀನಿ. ಕಸ ಹೊಡೆದಿಕ್ಕೆ ಆಮೇಲೆ ಶಿಸ್ತು ಮಾಡ್ಕೊಂಡಕ್ಕೆ ಸಿಗ್ತೀನಿ ನಿಮಗೆ. ಆ್ಯಂಡ್ ಲೈಟ್ ತರ ಮತ್ತೆ ಇದು ರೆಡಿ ಮಾಡ್ತಾರೆ ಸಣ್ಣ ರೆಡಿ ಮಾಡ್ತಾ ನಡೆಸಿದ್ವಿ ನೋಡೋದ್ರಲ್ಲ ಗಾಯ್ಸ್. ಲೈಟ್ ಒಂದು ತರಲಿಲ್ಲ ಅಂದರೆ ಇವಾಗೇನದು ಲೈಟಿನ ಅವಶ್ಯಕತೆ ಇಲ್ಲ ಅನ್ಸುತ್ತಾ. ನಂದು ಸ್ಟುಡಿಯೋ ನೋಡಿದ್ರೆ ಫಸ್ಟ್ ಸ್ಟುಡಿಯೋನೇ ಹೆಂಗಿತ್ತು, ಇವಾಗಿನ ಸ್ಟುಡಿಯೋನೇ ಹೆಂಗಿತ್ತು ಯಪ್ಪ ನಾನೇನು ನಂಬಕ್ಕಾಗಲ್ಲ. ನಾನು ಇದು ಕಷ್ಟಪಟ್ಟು ವಿಡಿಯೋ ಮಾಡಿದೆ. ನಾನು ವಿಡಿಯೋ ಅಂತ ನೋಡ್ರಿ ಕಷ್ಟಪಟ್ಟದೆ. ನಾನು ಭಾಳ ಕಷ್ಟಪಟ್ಟಿಲ್ಲ, ಬಟ್ ಎಲ್ಲ ಆಲ್ರೆಡಿ ಇತ್ತು. ಸ್ವಲ್ಪ ಅದಕ್ಕೆ ಸ್ವಲ್ಪ ಅದಿಷ್ಟು ಉಪಕಾರ ಆಗ್ತಲ್ಲ ಆ ಟೈಪ್ ಹಚ್ಚಿನಿ. ಬರೀ ಇವಾಗ ನನ್ನ ರೂಮ್ ಒಳಗಡೆ ಎಂಟ್ರಿ ಅಂದರೆ ರೂಮ್ ಒಳಗಡೆ ಎಂಟ್ರಿ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಯಾವ ಥರ ಅದ ಅನ್ನೋದು ಗಾಯ್ಸ್. ಇವಾಗ ಇದು ನನ್ನ ರೂಮಿನ ಬಾಗಿಲ ಡೋರ. ಬರ್ರಿ ಇವಾಗ ಡೋರ್ ಓಪನ್ ಮಾಡಿಕೆರೆ ನಿಮ್ಗೆ ತೋರಿಸ್ತೀನಿ ಅಂತ ಯಾವ ಥರ ಮಾಡೀನಿ ನನ್ನ ಡ್ರೀಮ್ ರೂಮ್ ಅನ್ನೋದು. ಜಸ್ಟ್ ಅಷ್ಟೊಂದೇನು ದೊಡ್ಡ ಕಾಸ್ಟ್ಲಿಗೆ ಏನು ಮಾಡಿದ, ಜಸ್ಟ್ ಮಿಡ್ಲ್ ಕ್ಲಾಸ್ ತೋರ್ರಿ ಯಾವ ಥರ ಮಾಡ್ದಲ್ಲ ಆ ಥರನೇ ಒಂಥರ ಖುಷಿ ಪಡೋದು. ಒಂಥರ ನಮಗೆ ಖುಷಿ ಆಗಿದ್ರೆ ಮಾಡಿ ನೋಡಿ ನೀವು ಒಂದು ಸ್ವಲ್ಪ ನೋಡಿರಿ ಯಾವ ಥರ ಅದ ಅನ್ನೋದು. ನೋಡ್ರಿ ಗಾಯ್ಸ್ ಇದೇ ನಂದು ಬ್ಯಾಕ್ಗ್ರೌಂಡ್. ಇನ್ನು ನೋಡ್ರಿ ಇಲ್ಲಿ ಈ ಥರ ಅದ. ಆ್ಯಂಡ್ ನನ್ನ PC ಆ್ಯಂಡ್ ಇದು ಸ್ವಲ್ಪ ನನ್ನ ಬೆಡ್ ಇಲ್ಲಿ ಕುಂದ್ರಬೇಕಾದು. ಬರೀ ನೋಡ್ರಿ ಇವಾಗ ಒಂದಿಟ್ಟು ಸಿನಿಮೆಟಿಕ್ ಹಾಕ್ತೀನಿ. ಸಿನಿಮೆಟಿಕ್ ನೋಡ್ರಿ ಎಂಜಾಯ್ ಮಾಡಿರಿ. Pump up the baseline. ನೋಡಿದ್ರಲ್ಲ ಗಾಯ್ಸ್ ಇಷ್ಟೊಂದು ಕಷ್ಟಪಟ್ಟು ಅಂದರೆ ಸ್ವಲ್ಪ ಕಷ್ಟಪಟ್ಟಿನಿ, ಜಾಸ್ತಿ ಏನಿಲ್ಲ. ನೋಡ್ರಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿವಿ. ಅಂದರೆ ಈ ಥರ ಇಲ್ಲಿ ಈ ಥರ ಕ್ಯಾಮ್ರಾ ಇಟ್ಕೊಂಡು ಇದು ಏನಾದರೂ ಈ 2ನೇ ಚಾನಲ್ ವಿಡಿಯೋ ಮಾಡೋದಂದ್ರೆ ನಂದು ರೂಮ್ ಬೆಂಕಿ ಬಬ್ಲದ ಟೈಪ್ ಕಾಣ್ತದಂತ. ಅಂದರೆ ಹಿಂದಿ ಯೂಟ್ಯೂಬರ್ಸ್ಗಳು ಅಂದ ಕನ್ನಡ ಯೂಟ್ಯೂಬರ್ಸ್ಗಳು ಅದಾರ ನೋಡ್ರಿ, ದೊಡ್ಡ ಯೂಟ್ಯೂಬರ್ಸ್ಗಳು ಗೇಮರ್ಸ್ಗಳು. ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಬೆಸ್ಟ್ ಇದೇ ಥರ ಸ್ವಲ್ಪ ಚೆಂದ ಇರ್ತಾನೆ ನೋಡ್ಲಾಕ. ಸೊ ನಾ ಆಲ್ಮೋಸ್ಟ್ ಹಿಂದಿ ಯೂಟ್ಯೂಬರ್ಸ್ ಅಂದರೆ ನೋಡಿದ್ದೆ ಇದೇ ಥರ ಭಾಳ ಚೆಂದ ಅನಿಸ್ತೈತಿ ಅನಿಮೇಷನ್ಸ್ ಫೋಟೋಗಳನ್ನ ಹಾಕಿ. ಸೊ ನಾನು ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು, ಎಲ್ಲ ತರಿಸಿಟ್ಕೊಂಡಿದ್ದೆ. ಬಟ್ ಲೇಟ್ ಆಯ್ತು. ಇವಾಗ ಮಾಡ್ಕೊಂಡೀನಿ.
ಆ್ಯಂಡ್ ಇದು ನಮ್ಮ ಮನೆ ಸೆಕೆಂಡ್ ಮನೆಯಲ್ಲಿ ಇದು ಈ ಮನೇದು ಏನಾದರೂ ಹೋಮ್ ಟೂರ್ ಬೇಕಾಗಿದ್ರೆ ಕಾಮೆಂಟಲ್ಲಿ ತಿಳಿಸ್ರಿ ಹೋಮ್ ಟೂರ್ ಅಂತ ಹೇಳಿದ್ರೆ ಈ ಮನೆದೆಲ್ಲ ಪೂರ ಹೋಮ್ ಟೂರ್ ಕೊಡ್ತೀನಿ. ಅಂದರೆ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ಮಿನಿ ಬ್ಲಾಗ್ದಾಗ, ಬಟ್ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂತ. ರೂಮ್ ಹಿಡಿದು ನನ್ನ ಕಿಚನ್ ಎಲ್ಲ ತೋರಿಸ್ತೀನಿ ಅಂತ ನಿಮಗೆ. ಬರ್ರಿ ಇವಾಗ ನೋಡ್ರಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿರ್ಬೇಡ್ರಿ. ಆ್ಯಂಡ್ ಇಷ್ಟೇ ನಮ್ಮ ವಿಡಿಯೋ ಇದು. ನೋಡ್ರಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋ ಸಂಬಂಧ ಲವ್ ಯು ಆಲ್. ಆ್ಯಂಡ್ ಇದು ನನ್ನ ಫಸ್ಟ್ ಇದು ಚಾನಲ್ಗೆ ಇನ್ಮೇಲಿದ ಬೇಗ ವಿಡಿಯೋಸ್ ಕೊಡ್ತೀನಿ ಅಂತಂದರೆ ರೆಡಿ ಮಾಡಕತ್ತೇನೆ ರೀ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮೇನ್ ಚಾನಲ್ದಾಗಂತೂ ಇನ್ಮೇಲೆ ಆಗಬೇಕು. ಈ ಚಾನಲ್ದಾಗ ಹಾಕ್ತೀನಿ ಇವಾಗ. ನೋಡ್ರಿ, ನೀವು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇದೇ ಥರ ಇರಲಿ. ಆದರೆ ನೀವು ಕೊಡ್ತೀರಿ ಅಂತ ನಾನು ನಂಬೇದಲ್ಲ, ನೀವು ಕೊಡ್ತೀರಿ. ನೀವು ಮನೆ ಮಗ ನಾನು ಬೆಳೆಸ್ಕೊಳ್ತೀರಿ ಅಂತ ನನಗೆ ನಂಬಿಕೆ ಅದ. ಬರೀ ಮತ್ತೇನಾದರೆ ಹೊಸದಾಗಿ ಯಾವುದಾದ್ರೂ ವಿಡಿಯೋಗಳು ಬೇಕಾಗಿದ್ರೆ ಅಂತ ನಿಮ್ಗೆ ಕಾಮೆಂಟ್ ಮಾಡಿರಿ. ನಮ್ಮ ದಂಡುಪಾಳ ಗ್ಯಾಂಗ್ ಜೊತೆ ಏನಾದರೂ ಚಾಲೆಂಜಿಂಗ್ ವಿಡಿಯೋಸ್ ಬೇಕಾದರೆ ನನ್ನ ಮಿನಿ ಬ್ಲಾಗ್ ಕಮೆಂಟ್ ಮಾಡಿರಿ, ಇಲ್ಲ ನಾನು ಲಾಂಗ್ ವಿಡಿಯೋದಾಗ ಹೋಗಿ ಕಮೆಂಟ್ ಮಾಡಿರಿ ಮೇನ್ ಚಾನಲ್ದಾಗ ಹೋಗಿ. ಬರೀ ಮತ್ತೆ ಮುಂದಿನ ನೋಡೋ ಸಿಮ್ಮದ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ